Okay, last class ನಾವು Coulomb's law. Generally, we are discussing about the Coulomb's law and we are given the expression for that. But ಈ ಒಂದು ಕ್ಲಾಸ್ ಅಲ್ಲಿ ನಾವು in terms of ವೆಕ್ಟರ್ ಫಾರ್ಮ್ ಅಲ್ಲಿ ಯಾವ ರೀತಿ ಬರೀಬೇಕು Coulomb's law ಅಂತಕ್ಕಂಥದ್ದನ್ನ ಡಿಸ್ಕಸ್ ಮಾಡೋಣ. Now, because whatever the force is acting to the two charges, in which direction it is acting, that is a very important thing. So that's why we have to express this Coulomb's law in terms of the vector form. Okay. Before going to these, observe carefully. In case of this vector, now last in case of the 11th class we are already discussed about the vectors ಬಗ್ಗೆ ಓದಿದ್ವಿ. So these are the two vectors. ಯಾವುದೋ ಒಂದು ಎರಡು ವೆಕ್ಟರ್ಸ್ ನ ತಗೊಳ್ತೀವಿ. So this is a vector A and it is a vector B. So these two vectors we are considered from a certain position. So this is origin and this is a vector like this. These are the two vectors, vector A and vector B. Okay. So in that case here, if I want to move from what B to this A, finally I reach this. What is this from B to A? From this point to this point. ಇಲ್ಲಿ ಇದೆಲ್ಲಿಗೆ ಯಾವ ರೀತಿ ತಗೋಬೇಕು? We know that it is what? Final minus initial. That is B minus E. ಎಲ್ಲಿದ final minus what? Initial. ಎಲ್ಲಿದ ಬಂದ್ವಿ. That is what? Delta R ಅಂತ ತಗೊಂಡಿದ್ವಿ. Okay. In the same way, in case of writing the vector form of this Coulomb's law also, we have to remember that one thing. Now, this is a charge Q1. Okay. This charge Q1 and it is a charge Q2. Okay. Our ಮಧ್ಯೆ ಎಷ್ಟೋ ಡಿಸ್ಟೆನ್ಸ್ ಇದೆ. That is a distance between the what? Charge Q1 and Q2. ಯಾವ ರೀತಿ ತಗೋಬೇಕು? How we can take this distance? Okay, R. I will take it as a distance between Q1 and Q2 is R. But from 1 to 2 or 2 to 1, how we can take that? Okay, you have to remember that force is acting in which direction? ಯಾವ ಡೈರೆಕ್ಷನ್ ಆಗಿ ಆಕ್ಟ್ ಆಗ್ತಾ ಇದೆ ಅನ್ನೋ ಬೇಸಿಸ್ ಮೇಲೆ ನಾವೇನ್ ಮಾಡಬೇಕು? ಯಾರ್ 1-2 ಅಥವಾ 2-1 ಅಂತ ತಗೋಬೇಕು. ಅಬ್ಸರ್ವ್ ಕೇರ್ಫುಲ್. ಸಪೋಸ್ ಇಫ್ ಯು ಆರ್ ಟೇಕನ್ R21, ನೀವೇನಾದ್ರೂ R21 ಅಂತ ತಗೊಂಡ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್ ಒನ್? ಏನ್ R21 ಅಂತಂದ್ರೆ, ಸೊ ಯು ಆರ್ ಟೇಕನ್ ಫ್ರಮ್ ದ ಡೈರೆಕ್ಷನ್ ಫ್ರಮ್ ಎ ಟು ಎ. ಇಯರ್ ಫ್ರಮ್ ಇಯರ್ ಇಟ್ ಈಸ್ 2 towards 2 from 1 ಅಂತ. ಎಲ್ಲಿ ಯಾವ ಕಡೆ? 2 ಕಡೆ. ಯಾವ ಕಡೆ ಇದ್ದ? 1 ಕಡೆ ಇದ್ದ ಅಂತ. ಸೊ 2 ಇಂಡಿಕೇಟ್ಸ್ ವಾಟ್? towards 2 from ಎಲ್ಲಿದ್ದ? 1 ಇದ್ದ ಅಂತ. ವಾಟ್ ಇಸ್ ದ ಮೀನಿಂಗ್ ಆಫ್ R21? R21 ಅಂತಂದ್ರೆ ಏನು? ಸೊ towards 2 ಅಂದ್ರೆ ಯಾವ ಕಡೆ? towards the what? 2 ಅಂದ್ರೆ Q ಕಡೆ ಹೋಗ್ತಾ ಇದೆ. ಎಲ್ಲಿದ್ದ? 1 ಇದ್ದ ಅಂತ. ಇಫ್ ಯು ರೋಟ್ R12, ಆದ್ರೆ R12 ಅಂತಂದ್ರೆ ಏನು? towards 1 from where? from 2 ಇದ್ದ. ಅಂದ್ರೆ ಯಾವ ಕಡೆ ಹೋಗ್ತಾ ಇದೆ? 1 ಕಡೆ ಹೋಗ್ತಾ ಇದೆ. ಯಾವ ಕಡೆ ಇದ್ದ? 2 ಕಡೆ ಇದ್ದ. ದಟ್ ಇಸ್ ದ ಮೀನಿಂಗ್ ಆಫ್ ವಾಟ್? R12. ಯು ಹ್ಯಾವ್ ಟು ರಿಮೆಂಬರ್ ದಿಸ್. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ. ನೌ we have taken the two charges. Okay, this is the charge Q1 and it is the charge Q2. ಎರಡು ಚಾರ್ಜ್ ಅನ್ನ ತಗೊಂಡಿದ್ದೀವಿ. ಸೊ ಈ ಒಂದು ಚಾರ್ಜ್ ಮೇಲೆ ಫೋರ್ಸ್ ಆಕ್ಟ್ ಆಗ್ತಾ ಇದೆ. ಹೌ ಮಚ್ ಫೋರ್ಸ್ ಇಸ್ ಆಕ್ಟಿಂಗ್? ಐ ವಾಂಟ್ ಟು ಇಂಡಿಕೇಟ್ ದಟ್. ಎಷ್ಟು ಫೋರ್ಸ್ ಆಕ್ಟ್ ಆಗ್ತಾ ಇದೆ? ಯಾವ್ದ್ರಿಂದ ಆಕ್ಟ್ ಆಗ್ತಾ ಇದೆ? ಚಾರ್ಜ್ Q ಇಂದ ಆಕ್ಟ್ ಆಗ್ತಾ ಇದೆ. ಎಸ್ ಅನ್. ಸೊ ಹೌ ವಿ ಕ್ಯಾನ್ ಇಂಡಿಕೇಟ್ ದಟ್? ಅಬ್ಸರ್ವ್ ಕೇರ್ಫುಲಿ. ಫೋರ್ಸ್ ಯಾವುದು? ಫೋರ್ಸ್ ಯಾವ್ದ್ರ ಮೇಲೆ? ಚಾರ್ಜ್ Q1 ಮೇಲೆ. ಯಾವ್ದ್ರಿಂದ? ಡ್ಯೂ ಟು ಬಿಕಾಸ್ ಆಫ್ ಚಾರ್ಜ್ Q2. ನೋ, F12. ಏನು F12 ಇಂಡಿಕೇಟ್ಸ್ ದಟ್ ದ ಫೋರ್ಸ್ ಆನ್ ಚಾರ್ಜ್ Q1 ಡ್ಯೂ ಟು Q2. ಫೋರ್ಸ್ ಆನ್ ಚಾರ್ಜ್ Q1 ಡ್ಯೂ ಟು ವಾಟ್? Q2. ಯಾವ್ದ್ರಿಂದ? ಡ್ಯೂ ಟು ಬಿಕಾಸ್ ಆಫ್ ದ ವಾಟ್? Q2 ಚಾರ್ಜ್ ಇದೆ. ದಟ್ ಇಂಡಿಕೇಟ್ಸ್ F12. ನಾವು ಇಯರ್ ದ ಫೋರ್ಸ್ ಆನ್ ಚಾರ್ಜ್ Q2 ವಿ ರಿಕ್ವೈರ್ಡ್. ಇದ್ರ ಮೇಲೆ ಎಷ್ಟಾಗ್ತಾ ಇದೆ? ದಟ್ ಈಸ್ F21 means force on charge Q2 due to what? Q1 charge. Force on charge Q2 ಯಾವ್ದ್ರಿಂದ? due to because of the charge Q1 is. That indicates what? F21. Okay, like this you have to indicate the forces and distance between these two.
ಅಬ್ಸರ್ವ್ ಕೇರ್ಫುಲಿ ಒನ್ಸ್ ಅಗೇನ್. ಸೊ F12 ಅಂತಂದ್ರೆ ಫೋರ್ಸ್ ಆನ್ ದ ಚಾರ್ಜ್ Q1 ಡ್ಯೂ ಟು ಬಿಕಾಸ್ ಆಫ್ ದ ವಾಟ್ Q2. ಯಾವ್ದಿದ್ದ Q2 ಇದ್ದ. ಸೊ F2 ಅಂತಂದ್ರೆ ಫೋರ್ಸ್ ಆನ್ ಚಾರ್ಜ್ Q2 ಯಾವ್ದಿದ್ದ ಡ್ಯೂ ಟು ಬಿಕಾಸ್ ಆಫ್ ದ ಚಾರ್ಜ್ 1 ಇದ್ದ. ಓಕೆ, ಇಲ್ಲಿ R21 ಅಂತಂದ್ರೆ ಯಾವ ಕಡೆ ಡೈರೆಕ್ಷನ್, ದಿಸ್ ಇಂಡಿಕೇಟ್ಸ್ ವಾಟ್ ಡೈರೆಕ್ಷನ್. ನಾವಿಲ್ಲಿ R21 ಇವೆಲ್ಲ ತಗೊಂಡಿರೋದು ಡೈರೆಕ್ಷನ್ ಇಂಡಿಕೇಟ್ ಮಾಡೋದಕ್ಕೆ. ಸೊ R21 ಏನ್ ಇಂಡಿಕೇಟ್ ಮಾಡುತ್ತೆ, R21 ಇಂಡಿಕೇಟ್ಸ್ ದಟ್ ಇಯರ್ ಟುವರ್ಡ್ಸ್ ಯಾವ ಕಡೆ 2 ಕಡೆ ಹೋಗ್ತಾ ಇದೆ, ಯಾವ ಕಡೆ ಇದ್ದ 1 ಕಡೆ ಇದ್ದ, ಫ್ರಮ್ 1 ಟುವರ್ಡ್ಸ್ ವಾಟ್ 2 ಫ್ರಮ್ 1 ಅಂತ. ನಾವು R12 ಅಂತಂದ್ರೆ ಟುವರ್ಡ್ಸ್ ವಾಟ್ 1 ಯಾವ ಕಡೆ ಇದ್ದ, ಫ್ರಮ್ 2 ಇದ್ದ. ಓಕೆ, now we can consider the two charges, that is Q1 and Q2. Okay, from the position. Okay, it is a position vector I am going to consider here. Position vector na ತಗೊಂಡಿದ್ದೀನಿ. ಇಲ್ಲಿದೆ O ಇದ್ದ Q1 ಗೆ position vector is R1 and O ಇದ್ದ Q2 ಗೆ position vector is what R2. Now I want from what Q1 to Q2 ಏನಾಗುತ್ತೆ, it is R2 minus R1. ಅಬ್ಸರ್ವ್ ಕೇರ್ಫುಲಿ. R2 minus R1 ಏನ್ ಇಂಡಿಕೇಟ್ ಮಾಡುತ್ತೆ, ಯಾವ ಕಡೆ ಹೋಗ್ತಾ ಇದೆ, ಯಾವ ಕಡೆ ಹೋಗ್ತಾ ಇದೆ Q2 ಕಡೆ ಹೋಗ್ತಾ ಇದೆ. ಯಾವ್ದಿದ್ದ Q1 ಇದ್ದ. ನಾವು ಯಾವ ಕಡೆ ಹೋಗ್ತಾ ಇದೆ, 2 ಕಡೆ ಹೋಗ್ತಾ ಇದೆ. ಯಾವ್ದಿದ್ದ 1 ಇದ್ದ. ದಟ್ ವಿ ಕ್ಯಾನ್ ರಿಟರ್ನ್ as what R21. ಸೊ ವಿ ಕ್ಯಾನ್ ರೈಟ್ R21 is equal to what R2 minus R1. ಓಕೆ, ಸೊ ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್. ಸೊ ಯಾವ ಕಡೆ ಹೋಗ್ತಾ ಇದೆ, ಇಲ್ಲಿದ್ದ Q1 ಇದ್ದ Q2 ಗೆ ಅಂತಂದ್ರೆ ಯಾವ ಕಡೆ ಹೋಗ್ತಾ ಇದೆ, Q2 ಕಡೆ ಹೋಗ್ತಾ ಇದೆ. ಯಾವ್ದಿದ್ದ Q1 ಇದ್ದ. ಸೊ ದಟ್ಸ್ ವೈ ಯು ಕ್ಯಾನ್ ಇಂಡಿಕೇಟ್ ವಾಟ್ R21. ಸೊ ಲೈಕ್ ದಿಸ್. ಓಕೆ, therefore R21 is equal to R2 minus R1. Opposite ಇದ್ರೆ, ಸೊ ಇಟ್ ಈಸ್ ಫ್ರಮ್ ವಾಟ್, just you can take it as the what R12 is nothing but what R1 minus R2. So R12 is equal to, you can take minus common, what is the remaining, R2 minus R1. Therefore R12 is equal to minus R2 minus R1 ಅಂದ್ರೇನು R21. Just you have to remember this, reverse of that. Okay, so okay, Q1 Q2 ಅವೆಷ್ಟು separation between those two charges is what R21. Okay, now we can write the formula. ನಮಗೆ ಗೊತ್ತಿದೆ ಏನು ಫಾರ್ಮುಲಾ, that is force and the charge what, this is what 2 1. The force on the charge 2 1 is equal to, means the force on the charge Q2 due to what Q1 is equal to 1 by 4 5 XL naught Q1 Q2 by what distance ಯಾವ ಕಡೆ, that is R21 into R21 cap. So that is cap, unit vector indicates what, always it indicates a direction. Okay, so it R cap indicates what direction. Therefore the force on 2 because of what 1 is equal to 1 by 4 5 x naught Q1 Q2 by R21 square into R21 cap. So this is a vector form of the what, this Coulomb force. Now how we can say that here the Coulomb force between the 2 point charges, that is Q1 and Q2, between the 2 point charges Q1 and Q2 located at a distance of R1 and R2 can be expressed as F21 is equal to 1 by 4 5 x naught Q1 Q2 by R21 square into R21 cap. This indicates the direction. Okay, observe carefully. This formula is valid for any charges, the Q1 and Q2. It may be a same sign or it may be opposite sign. ಅಂದ್ರೆ ಈ Q1 Q2 ಎರಡು ಪಾಸಿಟಿವ್ ಆದರೂ ಆಗಿರಲಿ, ಎರಡು ನೆಗೆಟಿವ್ ಆದರೂ ಆಗಿರಲಿ, ಅಥವಾ ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್ ಆ ತರದ ಆಗಿದ್ರು ಸಹಿತ ಇದು ವ್ಯಾಲಿಡ್ ಆಗುತ್ತೆ. ಓಕೆ, ಸೊ ಅಬ್ಸರ್ವ್ ಕೇರ್ಫುಲಿ. ಸಪೋಸ್ ವಾಟ್ ಎವರ್ ದ ಚಾರ್ಜಸ್ ಯು ಆರ್ ಟೇಕನ್ ದಟ್. ಓಕೆ, ಸೊ ಏನ್ ಚಾರ್ಜಸ್ ತಗೊಂಡಿದ್ವಿ. ಸೊ ಇಫ್ ದ ಬೋತ್ ದ ಚಾರ್ಜಸ್, ಓಕೆ, ಇಫ್ ಐ ವಾಂಟ್ ಟು ಎಕ್ಸ್ಪ್ರೆಸ್ ದಿಸ್ ಫೋರ್ಸ್ ವಾಟ್ F2 ಅಂತ ತಗೊಂಡಿದ್ವಿ. ಸೊ F12 ಏನಾದ್ರು ತಗೋಬೇಕಂದ್ರೆ, ಸಪೋಸ್ ಇಫ್ ದ ಫೋರ್ಸ್ ಆನ್ ವಾಟ್
1 due to because of 2. Okay, so if you want to indicate the direction, you can indicate here 1 by 4 phi xl naught q1 q2 by what? R 12 square into R 12 cap. So it is what? The force on what? 1 due to because of the charge 2. Force on the charge 1 due to because of the charge 2 is equal to 1 by 4 phi x naught q1 q2 by R12 square into R12 cap. That is the direction. Observe carefully. Okay. Now here ಈ equations valid for what? Any charges, whatever the sign ಅಂತ, ಯಾವ್ದಾದ್ರು ಪಾಸಿಟಿವ್ ಆದ್ರೆ ನೆಗೆಟಿವ್ ಆದ್ರೆ. But what happens in that case? Suppose if both the charges are what? Same. Both the charges are what? Same charges. If both the charges are opposite charges, in that case what happens? ಇವಾಗ ಎರಡು ಚಾರ್ಜ್ನು, ಇವಾಗ ಫಾರ್ ಎಕ್ಸಾಂಪಲ್ q1 and q2. Okay, this is q1 and this is q2, and we already know that in case of Coulomb's law, whatever the force is act, it is always is what? Along the what? This line joining the two charges. ಯಾವುದು ಫೋರ್ಸ್ ಏನ್ ಆಕ್ಟ್ ಆಗ್ತದೆ, ಇಟ್ ಆಲ್ವೇಸ್ ಆಕ್ಟ್ ಇನ್ ದ ವಾಟ್? ಲೈನ್ ಜಾಯಿನಿಂಗ್ ದ ಟು ಚಾರ್ಜಸ್. ಈ ಒಂದು ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗ್ತದೆ, ಈ ಕಡೆ ಎಲ್ಲ ಆಕ್ಟ್ ಆಗಲ್ಲ. ಓಕೆ, ಸೊ ಇಟ್ ಈಸ್ ಆಲ್ವೇಸ್ ಆಕ್ಟ್ ಈಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ವಾಟ್? ಲೈನ್ ಜಾಯಿನಿಂಗ್ ದ ಟು ಚಾರ್ಜಸ್. ಓಕೆ, ಈಗ ಇಫ್ ಬೋತ್ ದ ಚಾರ್ಜಸ್ ಆರ್ ಪಾಸಿಟಿವ್, ಓಕೆ, ಎರಡು ಸಹಿತ ಸೇಮ್ ಚಾರ್ಜಸ್, ಬೋತ್ ದ ಚಾರ್ಜಸ್ ಆರ್ ಪಾಸಿಟಿವ್ ಆರ್ ಬೋತ್ ದ ಚಾರ್ಜಸ್ ಆರ್ ನೆಗೆಟಿವ್, ಎರಡು ಪಾಸಿಟಿವ್ ಅಥವಾ ಎರಡು ನೆಗೆಟಿವ್. ಇನ್ ದಟ್ ಕೇಸ್ ವಾಟ್ ಹ್ಯಾಪನ್ಸ್? ಬೋತ್ ಆರ್ ಆನ್ ದ ಸೇಮ್ ಸೈನ್ ಮೀನ್ಸ್ ಈ q1 ಏನ್ ಮಾಡುತ್ತೆ ಇದನ್ನ, ಸೊ ಆ ಸೇಮ್ ಚಾರ್ಜಸ್ ನ ರಿಪಲ್ ಮಾಡುತ್ತೆ. ಯಾವ ಕಡೆ? ದಿಸ್ ಸೈಡ್. ಮೀನ್ಸ್ ದ ಚಾರ್ಜ್ q1 ಆಕ್ಟ್ ದ ಫೋರ್ಸ್ ಟುವರ್ಡ್ಸ್ ವಾಟ್? ದಿಸ್ ಡೈರೆಕ್ಷನ್ ಆನ್ ದ ಚಾರ್ಜ್ q2. ಈ q1 ಚಾರ್ಜ್ ಇದನ್ನ ಏನ್ ಮಾಡುತ್ತೆ? ಪುಷ್ ಮಾಡುತ್ತೆ. ಯಾವ ಕಡೆ? ಆಪೋಸಿಟ್ ಆಗಿ. ಯಾಕಂದ್ರೆ ಸೇಮ್ ಚಾರ್ಜ್ ಅಂದ್ರೆ ರಿಪಲ್ ಮಾಡುತ್ತೆ. ಸೊ ಇಟ್ ವಿಲ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್ acting by this what? q1 on the what? q2 is in this direction. Okay, ಈಗ ಈ ಒಂದು ಚಾರ್ಜ್ q2 ಯಾವ ಕಡೆ ಡೈರೆಕ್ಷನ್ ಅಲ್ಲಿ ಫೋರ್ಸ್ ನ ಆಕ್ಟ್ ಮಾಡುತ್ತೆ? ಇನ್ ದಿಸ್ ಡೈರೆಕ್ಷನ್. ಯಾಕಂದ್ರೆ ಇದು ಸಹಿತ ಸೇಮ್ ಚಾರ್ಜ್ ರಿಪಲ್ ಮಾಡುತ್ತೆ. ಯಾವ ಕಡೆ ರಿಪಲ್ ಮಾಡುತ್ತೆ? ಆಪೋಸಿಟ್ ಆಗಿ. ಸೊ ಇಟ್ ವಿಲ್ ಆಕ್ಟ್ ದ ಫೋರ್ಸ್ ಇನ್ ದಿಸ್ ಡೈರೆಕ್ಷನ್. ಸೊ ಇನ್ ದಿಸ್ ಕೇಸ್ ವಿ ಕ್ಯಾನ್ ಸೇ ದಟ್ q1 q2 is greater than 0. Okay, so if the both the charges are similar charges, in that case q1 and q2 are greater than 0. If the q1 and q2 are greater than 0, so in that case if you are taken that the force F21, okay, so force F21 ತಗೊಂಡಿದ್ರೆ 1 by 4 phi x naught 1 by 4 phi x naught q1 q2 by R21 square what? Into R21 cap ಸಿಕ್ತು. Suppose if you can take the two charges, okay, if you can take the same two charges, that is q1 and q2, okay, q1 ಮತ್ತೆ q2 ತಗೊಂಡಿದ್ದೀರಾ. ಈಗ ಏನ್ ಮಾಡಿ, ಬೋತ್ ಆರ್ ಆಪೋಸಿಟ್ ಚಾರ್ಜಸ್. ಓಕೆ, ಸೊ ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್ ಇದೆ. ಸೊ ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್ ಅಂತಂದ್ರೆ, ಸೊ ದೋಸ್ ವಿಲ್ ಅಟ್ರಾಕ್ಟ್ ಈಚ್ ಅದರ್. ನೌ ಫಾರ್ ಎಕ್ಸಾಂಪಲ್ q1 is positive, q2 is negative, means it will attract towards what? This direction. Andre the force on what? q2 due to what? q1 is towards this direction. ಯಾವುದು ಫೋರ್ಸ್ ಆನ್ q2 ಯಾವ್ದ್ರ ಮೇಲೆ? q2 ಮೇಲೆ. ಯಾವ್ದ್ರಿಂದ? q1 is ಯಾವ ಡೈರೆಕ್ಷನ್ ಗೆ? ಈ ಡೈರೆಕ್ಷನ್. ಯಾಕೆಂದ್ರೆ ಇದು ಇಟ್ ವಿಲ್ ವಾಟ್? ಪುಲ್ ಇಟ್ ಅಂದ್ರೆ ಎಳೆಯುತ್ತೆ, ಮೀನ್ಸ್ ಇಟ್ ವಿಲ್ ಅಟ್ರಾಕ್ಟ್. ಓಕೆ, ಅದೇ ರೀತಿ ಸೊ ಫೋರ್ಸ್ ಆನ್ ವಾಟ್? q1 ಯಾವ್ದ್ರ ಮೇಲೆ? q1 ಮೇಲೆ. ಯಾವ್ದ್ರಿಂದ? q2 ಮೇಲೆ. ಆಪೋಸಿಟ್ ಸೈನ್ ಇದು ಏನ್ ಮಾಡುತ್ತೆ? ಅಟ್ರಾಕ್ಟ್ ಮಾಡುತ್ತೆ. ಯಾವ ಡೈರೆಕ್ಷನ್? ಈ ಡೈರೆಕ್ಷನ್. ಸೊ ಇನ್ ದಟ್ ಕೇಸ್ ವಾಟ್ ಹ್ಯಾಪನ್ಸ್ ಹಿಯರ್? ದಿಸ್ ಇಸ್ ದ ಲೈನ್ ಜಾಯಿನಿಂಗ್ ದ ಫೋರ್ಸಸ್. ದೇರ್ಫೋರ್ q1 q2 is less than 0 ಅಂತ ತಗೊಳ್ತೀವಿ. q1 q2 is less than 0. So observe carefully here what you are taken that the distance is what? R21 cap, but here opposite to that one. ಇದಕ್ಕೆ ಆಪೋಸಿಟ್ ಆಗಿ ಅಂತಂದ್ರೆ ಏನಾಯ್ತು? ಸೊ ವಿ ಕ್ಯಾನ್ ಟೇಕ್ ಇಟ್ ಎಸ್ ವಾಟ್? ಮೈನಸ್ R21 you have to take. Otherwise you can take it as the what? R12 ತಗೋಬಹುದು, ಅಥವಾ minus R21 cap, because we already told about this.
R12 is equal to minus R21. Otherwise R21 is equal to minus R12. Those are opposite. ಅಂದ್ರೆ ಈಗ ಇಲ್ಲೇನಾಗ್ತಿದೆ ಅವೇ ಆಕ್ಟ್ ಆಗಿದೆ, ಬಟ್ ಇಟ್ ಇಸ್ ಟುವರ್ಡ್ಸ್ ಮೀನ್ಸ್ ಆಪೋಸಿಟ್ ಟು ದಿಸ್ ಒನ್. ಅಂದ್ರೆ R21 ಇದ್ರೆ ಇಲ್ಲಿ minus R21. Okay, but this minus R21 we can also written as what? R12 ಅಂತನೂ ಸಹಿತ ಬರೀಬಹುದು. So from this what we are observed that this Coulomb's law agrees with the Newton's third law. Coulomb's law agrees with the Newton's third law. You have to remember the two important points in this case is now this force is acts along the line joining the two charges, and here whatever the force is act, it agrees the what? Newton's third law means Coulomb force or Coulomb's law. Coulomb's law agrees the Newton's third law. Coulomb's law agrees the what? Newton's third law. And here this what we are discussing about the force between the two charges or particles. Okay, we are placed in case of the what? Vacuum. Okay, ಈ ಎರಡು ಚಾರ್ಜಸ್ ಅನ್ನು ನಾವು ಇಟ್ಟಿರ್ತಕ್ಕಂಥದ್ದಲ್ಲಿ ವ್ಯಾಕ್ಯೂಮ್ ಅಲ್ಲಿ. ಬಟ್ ಇಫ್ ಕ್ಯಾನ್ ಪ್ಲೇಸ್ ದೀಸ್ ಟು ಚಾರ್ಜಸ್ ಇನ್ ದ ಎನಿ ಮೀಡಿಯಂ, ಇನ್ ದಟ್ ಕೇಸ್ ವಾಟ್ ಎವರ್ ದ ಫೋರ್ಸ್ ಆಕ್ಟ್ ಬಿಟ್ವೀನ್ ದೋಸ್ ಟು, ಇಟ್ ಹ್ಯಾಸ್ ಟು ಬಿ ಚೇಂಜಸ್. So that we will not discuss here, just we are taken in case of the electrostatic. Okay, so in the free space only these two charges we are placed in the free space. But if I place in the any matter, in that case what happens, that we will discuss in the next chapters. But here you have to remember the thing, we are placed the two charges in the water vacuum. In that case how the force is act between, how much force is act between the those two charges we are discussing here. Okay, now here from this we can write F12 or F21 is equal to, the force is opposite to this one is what? Minus F12. Otherwise you can write F12 is equal to what? Minus F21. So you can say this agrees the what? Newton's third law. Every action there is an equal and opposite reaction. So this is the Coulomb's law in terms of the what? Vector form. So next we can go for the what? System of charges.